ನಾಗ್ಜರಿ ಕುಸ್ತಿ ಮೈದಾನದಲ್ಲಿ ರೋಚಕ ಪೈಪೋಟಿ. ಮೊದಲನೇ ಕುಸ್ತಿ ಸಮಬಲ. ಪಾರ್ಥ್ ಕಂಗ್ರಾಳಿ ದ್ವಿತೀಯ, ಚೇತನ್ ಟಿಕೋಳಿಗೆ ತೃತೀಯ ಸ್ಥಾನ. ಚಿಕ್ಕೋಡಿ ತಾಲೂಕಿನ ನೇಜ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಶ್ರೀ ಜಾಗೃತ ದೈವತ ಶ್ರೀ ಚಂದ್ರವತಾಯಿ ದೇವಿಯ ಜಾತ್ರೆಯ ಅಂಗವಾಗಿ ಸೋಮವಾರ ದಿನಾಂಕ 26ರಂದು ಮಧ್ಯಾಹ್ನ 3 ಗಂಟೆಗೆ ಭವ್ಯ ಅಂತಾರಾಜ್ಯ ಕುಸ್ತಿ ಮೈದಾನವನ್ನು ಆಯೋಜಿಸಲಾಗಿತ್ತು. आता विराजकुमारनं ताबा घेतला. रोहित प्रधानमंत्री ताबी सुरुवात चांगली. लग्नाचा बसापूर गडगिरी महिन्याचे महिन्यामध्ये गडगिरी लग्नाचा बसापूर उमेदवार धनेवाडी सिद्धू राजापूर आठवडा नंबर आणि त्याचा चांगला बसून सराव करते. एक काका पुत्र प्रारंभ होतो आणि ಅವರ ಅಪೃತಕ್ಷತೆ ಪಕ್ಷಿ ನಿರ್ವಹಿಸ್ತಾರೆ. ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಖ್ಯಾತ ಮಲ್ಲರು ಈ ಕುಸ್ತಿ ಸ್ಪರ್ಧೆಯಲ್ಲಿ ಭಾಗವಹಿಸಿದರು. ಪ್ರಥಮ ಕ್ರಮಾಂಕದ ಕುಸ್ತಿ ಕರ್ನಾಟಕ ಚಾಂಪಿಯನ್ ಪೈಲ್ವಾನ್ ಪ್ರಕಾಶ್ ಇಂಗಳಗಿ ಹಾಗೂ ಮಹಾರಾಷ್ಟ್ರ ಚಾಂಪಿಯನ್ ಪೈಲ್ವಾನ್ ವಿಶ್ವಚರಣ್ ಸೋಲಂಕರ್ ನಡುವೆ ಅತ್ಯಂತ ರೋಚಕತೆಯಿಂದ ನಡೆದು ಅಂತಿಮವಾಗಿ ಸಮಬಲ ಎಂದು ಘೋಷಿಸಲಾಯಿತು. ಈ ಕುಸ್ತಿಗೆ ವಸ್ತಾದ ಬಸು ಘೋಡ್ಗಿರಿ ಹಾಗೂ ಬಾಳು ಮಾನೆ ನಿರ್ಣಾಯಕರಾಗಿ ಕಾರ್ಯನಿರ್ವಹಿಸಿದರು. ಪ್ರಾರಂಭದಲ್ಲಿ ದೇವಾಲಯದಿಂದ ದೇವಿಯ ಕುದುರೆ ಪೂಜಾರಿಗಳು ಹಾಗೂ ಹಲಗೆಯ ನಾದದೊಂದಿಗೆ ಕುಸ್ತಿ ಮೈದಾನಕ್ಕೆ ಆಗಮಿಸಿ ನೇಜ್ ಗ್ರಾಮದ ಸರ್ಕಾರ್, ಅಜಯ್ ಸಿಂಗ್ ಶಿತೋಳೆ ಸರ್ಕಾರ್, ದೇವಾಲಯದ ಪೂಜಾರಿಗಳು, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಹಾಗೂ ಸದಸ್ಯರ ಕೈಯಲ್ಲಿ ಮೈದಾನ ಪೂಜೆ ಮತ್ತು ಪುಷ್ಪಾರ್ಚನೆಯೊಂದಿಗೆ ಉದ್ಘಾಟನಾ ಕುಸ್ತಿ ಪೈಲ್ವಾನ್ ಸಂಗ್ರಾಮ್ ಶಿನ್ಗಾರೆ ಮತ್ತು ಪೈಲ್ವಾನ್ ಪಾಂಡು ಟರ್ಕಿವಾಡಿ ನಡುವೆ ನಡೆಯಿತು. कोल्हापूर जिल्हा स्तरावर कार्यक्रमामध्ये प्रथम क्रमांकात राहणारे नामदेव सुधारांचा पूर्ण आणि मैदानाला हंगामध्ये तालुक्याचे वस्ताद अमोल खंबाळी यांचे उपस्थित राहणे मैदान त्यांच्या हार्दिक स्वागत करतात. देशभरचा तुफानी पैलवान आता अमोल खंबाळी. ದ್ವಿತೀಯ ಕ್ರಮಾಂಕದ ಕುಸ್ತಿ ಪೈಲ್ವಾನ್ ಪಾರ್ಥ್ ಕಂಗ್ರಾಳಿ ಹಾಗೂ ಪೈಲ್ವಾನ್ ಶ್ರೇಯಸ್ ಘಾಟ್ ನಡುವೆ ನಡೆದಿದ್ದು ಪಾರ್ಥ್ ಕಂಗ್ರಾಳಿ ಜಯಶಾಲಿಯಾದರು. ತೃತೀಯ ಕ್ರಮಾಂಕದ ಕುಸ್ತಿ ಪೈಲ್ವಾನ್ ಸಂಜಯ್ ಇಂಗಳಗಿ ಮತ್ತು ಪೈಲ್ವಾನ್ ಚೇತನ್ ಟಿಕೋಳೆ ನಡುವೆ ನಡೆದಿದ್ದು ಚೇತನ್ ಟಿಕೋಳೆ ವಿಜಯ ಸಾಧಿಸಿದರು. 4ನೇ ಕ್ರಮಾಂಕದ ಕುಸ್ತಿ ಪ್ರತೀಕ್ ಮೆತ್ರೆ, 5ನೇ ಕ್ರಮಾಂಕದಲ್ಲಿ ಹೃಷಿಕೇಶ್ ಹಿರುಗಡೆ, 6ನೇ ಕ್ರಮಾಂಕದಲ್ಲಿ ಕಾರ್ತಿಕ್ ಇಂಗಳಗಿ, 7ನೇ ಕ್ರಮಾಂಕದಲ್ಲಿ ಶುಭಂ ಪಾಟೀಲ್, 8ನೇ ಕ್ರಮಾಂಕದಲ್ಲಿ ರಾಜು ಬಾಗಡಿ, 9ನೇ ಕ್ರಮಾಂಕದಲ್ಲಿ ಮನೋಜ್ ಪೂಜಾರಿ ಹಾಗೂ
10ನೇ ಕ್ರಮಾಂಕದಲ್ಲಿ ಸಂತೋಷ್ ಚಿಂಚನೆ ತಮ್ಮ ತಮ್ಮ ಕುಸ್ತಿಗಳಲ್ಲಿ ಜಯ ಸಾಧಿಸಿದರು. ಸುಂದರವಾಗಿರ್ತಕ್ಕಂಥ ಮೈದಾನದಲ್ಲಿ ಬರುವಂತ ಇದೆ. ಒಂದು ಶಕ್ತಿ ಬದಲಾವಣೆಯಲ್ಲಿ ಕ್ರೀಡಾಳುಗಳು ತಮ್ಮ ಹೆಸರನ್ನು ಈ ಒಂದು ಅನೌನ್ಸ್ ಮಾಡಿದ ಕುಸ್ತಿಯ ಪರಿಮಾಣದಲ್ಲಿ ಈ ಒಂದು सरकार किशोरे सादिक सापुरे प्रकाश जिल्ह्याचे मैदानाचे बाहेर प्रकाश जिल्ह्याला आपण मैदानावर दर्शवले यांच्या शिवाय कुस्तीला प्रारंभ झाला. संग्राम शिंगारे विरुद्ध पांडे तुर्केवाडी. आनंदा पाटील हे दगडू थोड्या शिंगाडे असतात ही बारकी बोर्ड असतात. बारकी बोर्ड या शिंगाडे असतात. जो बघितलं तर त्याचे डाव कुठला चंदगडकरांना धाक लावल्याने मैदानातली सगळी ಕೊನೆಯ 11ನೇ ಕುಸ್ತಿ ಪೈಲ್ವಾನ್ ಮಹೇಶ್ ವಾಳ್ಕಿ ಮತ್ತು ಪೈಲ್ವಾನ್ ಅರ್ಜುನ್ ಕೋಳೇಕರ್ ನಡುವೆ ತೀವ್ರ ಪೈಪೋಟಿಯಿಂದ ನಡೆಯಿತು. ಈ ಕುಸ್ತಿಯನ್ನು ಸಮಬಲ ಎಂದು ಘೋಷಿಸಲಾಯಿತು. ಈ ಸಂದರ್ಭದಲ್ಲಿ 100ಕ್ಕೂ ಹೆಚ್ಚು ಸಣ್ಣ ದೊಡ್ಡ ಕುಸ್ತಿಗಳು ಯಶಸ್ವಿಯಾಗಿ ನಡೆದವು. ದಗಡು ಚಿಂಚನೆ, ಅಜಿತ್ ವಡೇರ್, ಅಮಿತ್ ನಾಯಕ್, ಕಲ್ಲಪ್ಪ ಶಿಂಗಾಡೆ, ಲಕ್ಷ್ಮಣ್ ನಿಂಬಾಳ್ಕರ್, ವಿನಾಯಕ್ ಖೋತ್, ಅಮೋಲ್ ಖಂಬಾಳೆ, ಬಾಬುರಾವ್ ಗಾಯಕ್ವಾಡ್ ಸೇರಿದಂತೆ ಹಲವರು ನಿರ್ಣಾಯಕರಾಗಿ ಕಾರ್ಯನಿರ್ವಹಿಸಿದರು. ಗ್ರಾಮ ಪಂಚಾಯತ್ ಸದಸ್ಯರು, ವಿವಿಧ ಕುಸ್ತಿ ಸಮಿತಿಗಳು, ಪ್ರಾಯೋಜಕರು, ಹಲಗೆ ವಾದಕ ಹನುಮಂತಗುಡೆ, ಕುಸ್ತಿ ನಿರೂಪಕರು, ಕುಂತಲ್ ವಡೇರ್ ಹಾಗೂ ಸುಕುಮಾರ್ ಮಾಳಿಯವರ ಸಹಕಾರದಿಂದ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. ಶ್ರೀ ಚಂದ್ರವತಾಯಿ ದೇವಿ ಜಾತ್ರಾ ಸಮಿತಿ, ಕುಸ್ತಿ ಸಮಿತಿ, ಗ್ರಾಮಸ್ಥರು ಹಾಗೂ ಸದಲ್ಗಾ ಪೊಲೀಸ್ ಇಲಾಖೆ ವಿಶೇಷ ಸಹಕಾರ ನೀಡಿದರು. ಪಂಚ್ ನ್ಯೂಸ್ಗಾಗಿ ನಾಗ್ಚೇರಿ ನೇಜ್ದಿಂದ ಕೃಷ್ಣ ಅರಗೆ.